Hi everyone, welcome back to the channel. This is your Zen Life Science. ಇವತ್ತಿನ ವಿಡಿಯೋದಲ್ಲಿ ನಾವು ಆನಿಯನ್ ಪೀಲ್ ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆನಿಯನ್ ಪೀಲ್ ಸೆಲ್ ಯಾಕೆ ಇದನ್ನ ಸ್ಟಡಿ ಮಾಡಬೇಕು ಅಂದರೆ ದಿಸ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಡಿ ಟಿಪಿಕಲ್ ಪ್ಲಾಂಟ್ ಸೆಲ್ನ ಸ್ಟಡಿ ಮಾಡೋದಕ್ಕೂ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಇಫ್ ಯು ವಾಂಟ್ ಟು ಸ್ಟಡಿ ದ ಬೆಸ್ಟ್ ಯುಕ್ಯಾರಿಯೋಟಿಕ್ ಓಕೆ ಸೆಲ್ಸ್ನ ಸ್ಟಡಿ ಮಾಡ್ತೀವಿ ಅಂದ್ರು ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಆನಿಯನ್ ಪೀಲ್ ಸೆಲ್. ಆನಿಯನ್ ಪೀಲ್ ಸೆಲ್ ಫಸ್ಟ್ ಎಲ್ಲಿರುತ್ತೆ ಅಂತ ಗೊತ್ತಾಗ್ಬೇಕು ನಿಮಗೆ. ಎಲ್ಲಿರುತ್ತೆ ಅಂದರೆ ಆನಿಯನ್ ನೀವೆಲ್ಲರೂ ನೋಡೇ ಇದ್ದೀರಾ, ಅದರಲ್ಲಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆ ಫ್ಲೆಶಿ ಲೀವ್. ಏನು ನೋಡ್ತಾ ಇದ್ದೀರಾ? ಎಸ್, ಇವೆಲ್ಲ ಇದಾವಲ್ಲ, ಲೇಯರ್ ತೆಗಿತೀರಲ್ವಾ, ದೇ ಆರ್ ಕಾಲ್ಡ್ ವಾಟ್? ಫ್ಲೆಶಿ ಲೀಫ್. ಈ ಒಂದೊಂದು ಫ್ಲೆಶಿ ಲೀಫ್ ಮೇಲೂ ಕೂಡ there is a single thin protective layer we're going to observe. ಓಕೆ, ಕಾಣ್ತಿದೆ ಅಲ್ವಾ ನಿಮ್ಗಿದು? ಎಸ್, ಆ ಸಿಂಗಲ್ ಲೇಯರ್ ಇರುತ್ತೆ, ತುಂಬ ಥಿನ್ ಆಗಿರುತ್ತೆ, ದಟ್ ಈಸ್ ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತೆ. ಆ್ಯಂಡ್ ದಿಸ್ ಲೇಯರ್ ಈಸ್ ಕಾಲ್ಡ್ ಎಪಿಡರ್ಮಲ್ ಲೇಯರ್ ಅಂತ ಕರಿತೀವಿ. ಅಂತ ಕರಿತೀವಿ ನಾವು ಇದನ್ನ ಎಪಿಡರ್ಮಲ್ ಲೇಯರ್ ಅಂತ ಕರಿತೀವಿ. The epidermal layer is made up of cells. Okay, the cells are called epidermal cells ಅಂತ ಕರಿತೀವಿ. ಏನಂತ ಕರಿತೀವಿ? ಎಪಿಡರ್ಮಲ್ cells. ಎಪಿಡರ್ಮಲ್ cells, they are what? ಟ್ರಾನ್ಸ್ಪರೆಂಟ್ ಇರುತ್ತೆ, ಟ್ರಾನ್ಸ್ಪರೆಂಟ್, ಓಕೆ, ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್. ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರ್ತವೆ ಸೆಲ್ಸ್ ಎಲ್ಲವು. ಸೊ ಇನ್ ಎಪಿಡರ್ಮಲ್ ಲೇಯರಲ್ಲಿ ಈ ಥರ ಶೇಪ್ ಇರೋದ್ರಿಂದ ದ ಸೆಲ್ಸ್ ಶೋಸ್ ವಾಟ್? ಕಾಂಪ್ಯಾಕ್ಟ್ ಅರೇಂಜ್ಮೆಂಟ್. ಎಂಥ ಅರೇಂಜ್ಮೆಂಟು? ಕಾಂಪ್ಯಾಕ್ಟ್ ಅರೇಂಜ್ಮೆಂಟನ್ನು ತೋರಿಸುತ್ತೆ. ಸೆಲ್ಸ್ ಅಂದರೆ ಒಂದ್ರ ಪಕ್ಕ ಒಂದು ಒತ್ತಾಗಿ ಎಲ್ಲವೂ ಅರೇಂಜ್ ಆಗಿರುತ್ತೆ. ಈಗ ಒಂದೊಂದು ಸೆಲ್ನ ಕೂಡ ನಾವು ಒಳಗಡೆ ಹೇಗಿರುತ್ತೆ ಅಂತ ಹೇಳಿದ್ದೀವಿ, ಈ ಥರ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ ಅಂತ ಹೇಳಿದ್ದೀವಿ. ಸೊ ಇದರ ಇನ್ ಡೀಟೇಲ್ ಸ್ಟ್ರಕ್ಚರ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ಹೇಗೆ ಸ್ಟಡಿ ಮಾಡ್ತೀವಿ ಅಂದರೆ ಡಯಾಗ್ರಾಮ್ ಇದೆ ಆಲ್ರೆಡಿ, ಬಟ್ ನಾನೇನು ಮಾಡ್ತೀನಿ, ಫಸ್ಟು ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ವಿ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ಡಯಾಗ್ರಾಮ್ನ ನಾವೇ ಕನ್ಸ್ಟ್ರಕ್ಟ್ ಮಾಡೋಣ. ಫಸ್ಟ್ ಔಟರ್, ನಿಮಗೆ ಗೊತ್ತಿದೆ ಪ್ಲಾಂಟ್ ಸೆಲ್ಲಲ್ಲಿ ಔಟರ್ ಮೋಸ್ಟ್ ಲೇಯರ್ ಇರುತ್ತೆ, ಅದಾದ್ಮೇಲೆ ಒಳಗಡೆ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಸೊ ಈ ಥರ ಒನ್ ಬೈ ಒನ್ ಬರಿತಾ ಹೋಗೋಣ. ದ ಫಸ್ಟ್ ಔಟರ್ ಮೋಸ್ಟ್ ಲೇಯರ್ನ ಬರೆದ್ಬಿಡೋಣ. ಪ್ಲಾಂಟ್ ಸೆಲ್ ಅಂದಾಗ ಪ್ಲಾಂಟ್ ಸೆಲ್ನ ಔಟರ್ ಮೋಸ್ಟ್ ಕವರಿಂಗ್ ಯಾವಾಗಲೂ ಯಾವುದಾಗಿರುತ್ತೆ ನಿಮಗೆ ಗೊತ್ತಿದೆ, ದಟ್ಸ್ ಅ ಸೆಲ್ ವಾಲೆ ಆಗಿರುತ್ತೆ. ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ ಅಂತ ಹೇಳಿದ್ದೀವಿ. ಸೊ ಹಾಗಾಗಿ ಈ ಥರ ಬರೆದಿದ್ದೀನಿ. ದಿಸ್ ಈಸ್ ವಾಟ್? ಔಟರ್ ಮೋಸ್ಟ್ ಫಸ್ಟ್ ಲೇಯರ್, ದಟ್ ಈಸ್ ಸೆಲ್ ವಾಲ್. ಸೆಕೆಂಡ್, ಇದ್ರ ಒಳಗಡೆ ಹೋದ್ರೆ ದೆರ್ ಈಸ್ ಅನದರ್ ಲೇಯರ್ ಕಾಲ್ಡ್, ಓಕೆ, which is lies near to the cell wall, and this layer is second layer, that's a cell membrane, also called as ಪ್ಲಾಸ್ಮಾ ಮೆಂಬ್ರೇನ್ ಅಂತಾನೂ ಕೂಡ ಕರೀತಾರೆ. ಓಕೆ, ಸೊ ಈಗ ಒಳಗಡೆ ಹೋಗೋಣ. ಇದು ಟಿಪಿಕಲ್ ಪ್ಲಾಂಟ್ ಸೆಲ್ ಆಗಿರೋದ್ರಿಂದ ಎಂಥ ಸೆಲ್ಲು? ಟಿಪಿಕಲ್ ಪ್ಲಾಂಟ್ ಸೆಲ್. ಸೊ ಹಾಗಾಗಿ ಈ ಪ್ಲಾಂಟ್ ಸೆಲ್ಲಲ್ಲಿ ಏನು ಅಬ್ಸರ್ವ್ ಮಾಡಬೇಕು ನಾವು? ದೇರ್ ಈಸ್ ಅ ಸೆಂಟ್ರಲಿ ಲಾರ್ಜ್ ಲೊಕೇಟೆಡ್ ಲಾರ್ಜ್ ವ್ಯಾಕ್ಯೂಲ್. ಥರ್ಡ್ ಒನ್ ಏನು? ಸೆಂಟ್ರಲಿ ಲೊಕೇಟೆಡ್ large vacuole you're going to observe. And ಲೈಟ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಮಗೆ ಇದರಲ್ಲಿ ಏನು ಕಾಣುತ್ತೆ ಅಂದರೆ, ಎಸ್, ಹಿಯರ್ ದ ಕಂಟ್ರೋಲಿಂಗ್ ಯೂನಿಟ್ ಆಫ್ ದಿ ಸೆಲ್ ಯಾವುದು? ಎಸ್, ನ್ಯೂಕ್ಲಿಯಸ್ ಸಿಗತ್ತೆ. ಆ್ಯಂಡ್ ಈಗ ಇಷ್ಟು ಕಂಪ್ಲೀಟ್ ಆದಮೇಲೆ there is a jelly like substance that covers the
what the total, yes, nucleus and the vacuole, and it completely fills the total volume of the ಸೆಲ್. ಕಂಪ್ಲೀಟ್ ವಾಲ್ಯೂಮ್ನ ಸ್ಪೇಸ್ ಒಳಗಡೆ ಇರೋದನ್ನೆಲ್ಲ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಒಂದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸು, ದಟ್ ಈಸ್ ದ ಸೈಟೋಪ್ಲಾಸಮ್. ಓಕೆ, ಸೊ ಇಷ್ಟು ಏನು ದ ಟಿಪಿಕಲ್ plant cell, that's a onion peel cell showing the structure. ಇದು ಆಕ್ಚುಲಿ ದ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ಇದು ನಿಮಗೆ ಎಲ್ಲ ಕಡೆ ಕಾಮನ್ ಆಗಿ ಸಿಗೋ ಅಂತ ಇನ್ಫಾರ್ಮೇಶನ್. ಈಗ ಎಕ್ಸ್ಟ್ರಾ ಕ್ವಶನ್ ಏನಂದ್ರೆ ನೆನ್ಪಿಟ್ಕೊಳ್ಳಿ, ನಮ್ಗೆ ಎಲ್ಲಿ ಸೆಲ್ ಆರ್ಗನಲ್ಸ್ ಯಾವ್ಯಾವ ಕಾಣ್ತಿದೆ ನೋಡಿ, ಒಂದು ನ್ಯೂಕ್ಲಿಯಸ್ ಕಾಣ್ತಿದೆ, ಇನ್ನೊಂದು ಎಸ್ ಲಾರ್ಜ್ ವ್ಯಾಕ್ಯೂಲ್ ಕಾಣ್ತಿದೆ. ಸೊ ಹಾಗಾದ್ರೆ ಬೇರೆ ಸೆಲ್ ಆರ್ಗನಲ್ಸ್ ಇದರಲ್ಲಿ ಇರೋದಿಲ್ವಾ? ಆಫ್ ಕೋರ್ಸ್ ಇರುತ್ತೆ. ಲೈಕ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ದೆನ್ ಗಾಲ್ಗಿ ಅಂಡ್ ದೆನ್ ವಾಟ್ ರೈಬೋಸೋಮ್, plastids. Okay, all these are what the other cell organelles we're going to observe in case of this onion peel cell. ಇದ್ರಲ್ಲೂ ಕೂಡ ಇರುತ್ತೆ, but these are not visible under light microscope. For this visibility, what we have to observe in electron microscope. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇದು ಕಾಣುತ್ತೆ. ಯಾಕೆ ಅಂದ್ರೆ ನಾವು ಡಯಾಗ್ರಾಮ್ ನೋಡಿದ ತಕ್ಷಣ ನಮಗೆ ಎರಡು ಏನ್ ಕಾಣ್ತಾ ಇದೆ ಇಲ್ಲಿ, ಎಸ್ ಆರ್ಗನೆಲ್ಸ್ ಕಾಣ್ತಿದೆ. ಸೊ ಸಪೋಸ್ ಕ್ವಶನ್ ಬರಬೇಕು, ಆಕ್ಚುಲಿ ಸಪೋಸ್ ಅಲ್ಲ ಕ್ವಶನ್ ಬರಲೇಬೇಕು, ಹಾಗಾದ್ರೆ ಬೇರೆ ಆರ್ಗನೆಲ್ಸ್ ಇರಲ್ವಾ ಅಂತ. ಇದು ನಿಮಗೆ ಬೇರೆ ಬುಕ್ಕಲ್ಲಿ ಅಥವಾ ಬೇರೆ ನೆಟ್ಟಲ್ಲಿ ನೋಡಿ ಈ ಇನ್ಫಾರ್ಮೇಶನ್ ನಿಮಗೆ ಎಲ್ಲೂ ಕೊಟ್ಟಿಲ್ಲ. ಓಕೆ, ಸೊ ಪ್ಲೀಸ್ ಬಿ ನೋಟೆಡ್ ದಿಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಬಿಕಾಸ್ ದಿಸ್ onion peel is a best example for what eukaryotic cell also and a typical plant cell also. Okay, ಈಗ ಏನ್ ಮಾಡೋಣ, ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ ಏನಿದೆ, ಓಕೆ ಸೆಲ್ ವಾಲ್ ಬರ್ಕೊಂಡ್ಬಿಡೋಣ. ಸೆಲ್ ವಾಲ್ ಫೀಚರ್ಸ್ ನಾನೀಗ ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀನಿ. ಸೆಲ್ ವಾಲ್ ಬಗ್ಗೆ ಡಯಾಗ್ರಾಮ್ ಅಲ್ಲಿ ನೋಡಿದ್ದೀರಾ, ಇದು ಔಟರ್ ಮೋಸ್ಟ್ ಲೇಯರ್ 1 ಸಿಕ್ತು, ಬರ್ಕೊಳ್ಳಿ. ದ ಸೆಲ್ ವಾಲ್ is what? Outermost layer. First point. Next, this is rigid in nature. Rigid in nature ಅಂದ್ರೆ ಶೇಪ್ ಚೇಂಜ್ ಆಗಲ್ಲ, ಫ್ಲೆಕ್ಸಿಬಿಲಿಟಿ ಇಲ್ಲ. ಒಂದ್ಸರಿ ಏನ್ ಶೇಪ್ ಇದೆ ಇದ್ರದ್ದು ಹಂಗೆ ಇರುತ್ತೆ, ಫ್ಲೆಕ್ಸಿಬಲ್ ಆಗಿ ಶೇಪ್ ಅಡ್ಜಸ್ಟ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ಅಂಡ್ ಇಟ್ ಈಸ್ ಮೇಡ್ ಅಪ್ ಆಫ್, ಯಾವುದರಿಂದ ಆಗಿರುತ್ತೆ, cellulose. It is made up of cellulose, and mainly this cell wall structure present only in what? Plants, but absent in case of what? Animals. Animals ಅಲ್ಲಿ ಇದು absent ಆಗಿರುತ್ತೆ. ಹಂಗಾದ್ರೆ ಏನ್ ಫಂಕ್ಷನ್ ಸೆಲ್ ವಾಲ್ದು? ಸೆಲ್ ವಾಲ್ which provide structural support to the cell, means which gives shape to the cell. ಒಂದು ಸೆಲ್ಲಿಗೆ ಒಂದು ಪರ್ಟಿಕ್ಯುಲರ್ ಶೇಪ್ನ ಇದು ಕೊಡ್ತಾ ಹೋಗುತ್ತೆ, ಆ ಶೇಪ್ ಹಾಗೇ ಇರಬೇಕು, ಅದನ್ನೆಂತ ಕರಿತೀವಿ ಸ್ಟ್ರಕ್ಚರಲ್ ಸಪೋರ್ಟ್ನ ಇದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಯಾವುದು? ಸೆಲ್ ವಾಲ್. ನೆಕ್ಸ್ಟ್ ಬಂದ್ರೆ ಸೆಕೆಂಡ್ ಯಾವ್ದಿದೆ, ದಟ್ಸ್ ಅ ಸೆಲ್ ಮೆಂಬ್ರೇನ್. ಎಸ್, ಸೆಕೆಂಡ್ ಒನ್ ಈಸ್ ಅ cell membrane. Cell membrane ನೋಡಿ, which is just lies below the cell wall, which lies below the cell wall. Cell wall ಕೆಳಗಡೆನೆ ಇರುವಂತ ನೆಕ್ಸ್ಟ್ ಇಮಿಡಿಯೇಟ್ ಲೇಯರ್ ಯಾವುದು, ಅದು that's a cell membrane, is also called as what? Plasma membrane ಅಂತಾನೂ ಕೂಡ ಕರಿತೀವಿ. So this is made up of or composed of phospholipid bilayer with the proteins embedded in it. Proteins embedded in it. ಅಂದ್ರೆ
ಲಿಪಿಡ್ ಬೈಲೇಯರ್ ಇದೆ, ನೀವು ಡಯಾಗ್ರಾಮ್ ನೋಡಿರ್ಬೋದು ಆಲ್ರೆಡಿ. ಓಕೆ, ದಿಸ್ ಈಸ್ ವಾಟ್ ದ ಫಾಸ್ಫೋಲಿಪಿಡ್ ಬೈಲೇಯರ್. ಇದ್ರ ಮಧ್ಯೆ ಅಲ್ಲಲ್ಲೇ ಏನಿರುತ್ತೆ ಆಕ್ಚುಲಿ ನೋಡಿ, ಇದೊಂದು ಪ್ರೋಟೀನ್, ಇದೊಂದು ಪ್ರೋಟೀನ್. ಸೊ ಈ ತರ ಇದ್ರ ಸ್ಟ್ರಕ್ಚರ್ ಇರೋ ಅಂಥದ್ದು. ಅಂಡ್ ದಿಸ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಇನ್ ನೇಚರ್. ಇದು ಯಾವ ನೇಚರ್ ಅಲ್ಲಿ ಇದೆ ಅಂದ್ರೆ, ದಿಸ್ ಈಸ್ ಸೆಲೆಕ್ಟಿವ್ಲಿ permeable in nature. Okay, selectively permeable in nature. ಇಲ್ಲಿ ನೋಡಿ, ಯಾವುದು ನೇಚರ್? ರಿಜಿಡ್ ಇನ್ ನೇಚರ್, ಬಟ್ ದಿಸ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಇನ್ ನೇಚರ್. ಓಕೆ, ಹಾಗಾಗಿ ಇದ್ರ ಫಂಕ್ಷನ್ ಏನಾಯ್ತು? ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತು. ಬಟ್ ಸೆಲ್ ಮೆಂಬ್ರೇನ್ ನ ಫಂಕ್ಷನ್ ಬಂದ್ಬಿಟ್ಟು ಇಟ್ ಆಕ್ಚುಲಿ ರೆಗ್ಯುಲೇಟ್ಸ್. ಏನು ರೆಗ್ಯುಲೇಟ್ ಮಾಡುತ್ತೆ? ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅಕ್ರಾಸ್ ದ ಆರ್ in and out of the cell. Best in and molecules in and out of the cell. ಯಾವುದೇ ಮಾಲಿಕ್ಯೂಲ್ ಒಂದು ಸೆಲ್ ಇದೆ ಅಂದ್ರೆ, ಓಕೆ, ಈ ಸೆಲ್ ಒಳಗಡೆ ಯಾವುದೇ ಮಾಲಿಕ್ಯೂಲ್ ಒಳಗಡೆ ಬರಬೇಕು ಅಂದ್ರು ಹೊರಗಡೆ ಹೋಗ್ಬೇಕು ಅಂದ್ರು ಆ ಮೂವ್ಮೆಂಟ್ ನ ರೆಗ್ಯುಲೇಟ್ ಮಾಡೋದು ಯಾವುದು? ದಟ್ಸ್ ಅ ಪ್ಲಾಸ್ಮಾ ಮೆಂಬ್ರೇನ್. ದಿಸ್ ಈಸ್ ಅ ಸೆಕೆಂಡ್ ಸ್ಟ್ರಕ್ಚರ್. ಓಕೆ, ದ ಥರ್ಡ್ ಒನ್ ಏನಿದೆ ನೋಡಿ, ಎಸ್, ಲಾರ್ಜ್ ವ್ಯಾಕ್ಯೂಲ್. ಓಕೆ, ಸೊ ಥರ್ಡ್ ಒನ್, large vacuole. This large vacuole actually ಎಲ್ಲಿದೆ? ಇದು centrally located in the cell. ಸೆಲ್ಲಿನ ಸೆಂಟ್ರಲ್ಲಿ ಇದು ಆಕ್ಚುಲಿ ಏನಾಗಿದೆ? ಲೊಕೇಟ್ ಆಗಿದೆ. ಓಕೆ, ನೆಕ್ಸ್ಟ್, ದಿಸ್ vacuole ಏನಿದೆ? that pushes nucleus towards the periphery. ಅಂದ್ರೆ ಹೋಲ್ ಸ್ಪೇಸ್, ಮ್ಯಾಕ್ಸಿಮಮ್ ಸ್ಪೇಸ್ ಇದೇ ತಗೊಂಡಿರೋದ್ರಿಂದ ನ್ಯೂಕ್ಲಿಯಸ್ನ ಟುವರ್ಡ್ಸ್ ದಿ ಸೆಲ್ ವಾಲ್ ಅಥವಾ ಪೆರಿಫೆರಿ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ನ್ಯೂಕ್ಲಿಯಸ್ ಯಾವ ಕಡೆ ಲೊಕೇಟ್ ಆಗಿದೆ? ಬಿಕಾಸ್ ದಿ ಲಾರ್ಜ್ ವ್ಯಾಕ್ಯೂಲ್ ಎಲ್ಲಾ ಸ್ಪೇಸ್ನು ತಗೊಂಡಿರೋದ್ರಿಂದ ನ್ಯೂಕ್ಲಿಯಸ್ ಲೊಕೇಟೆಡ್ ಟುವರ್ಡ್ಸ್ ದಿ ಪೆರಿಫೆರಿ. ಪೆರಿಫೆರಲ್ ರೀಜನ್ ಅಂದ್ರೆ ಯಾವುದು? ಟುವರ್ಡ್ಸ್ ದಿ ಔಟ್ಸೈಡ್. ಔಟ್ಸೈಡ್ ಅಂದ್ರೆ ಯಾವ ಕಡೆ? ಸೆಲ್ ವಾಲ್ ಕಡೆ ಪುಷ್ ಆಗಿದೆ. ಓಕೆ, ಎಸ್. ಅಂಡ್ ಈ ವ್ಯಾಕ್ಯೂಲ್ ಕೆಲಸ ಏನು? ಯಾಕೆ ಇಷ್ಟು ದೊಡ್ಡದಾಗಿದೆ ಅಂದ್ರೆ, ಇಟ್ ಸ್ಟೋರ್ಸ್ ವಾಟರ್, ಶುಗರ್ಸ್ and nutrients, okay, and also some waste products. ಎಲ್ಲವನ್ನೂ ಕೂಡ ಏನಾಗುತ್ತೆ? ಇದು ಸ್ಟೋರ್ ಮಾಡ್ಕೊಂಡು ಹೋಗುತ್ತೆ. ಯಾವುದು? ವ್ಯಾಕ್ಯೂಲ್. ಇಲ್ಲಿರೋದು ಎಷ್ಟು ವ್ಯಾಕ್ಯೂಲ್ ಇದೆ? ಸಿಂಗಲ್ ವ್ಯಾಕ್ಯೂಲ್ ಇದೆ. ಹೇಗಿದೆ? ಲಾರ್ಜ್ ಆಗಿದೆ. ಎಲ್ಲಿದೆ? ಸೆಂಟರ್ ಆಫ್ ದಿ ಸೆಲ್ ಅಲ್ಲಿ ಇದೆ. ಓಕೆ, ದಿಸ್ ಈಸ್ ಅಬೌಟ್ ವಾಟ್? ವ್ಯಾಕ್ಯೂಲ್. ನೆಕ್ಸ್ಟ್ ಯಾವ ಪಾಯಿಂಟ್ ಇದೆ ಇಲ್ಲಿ ನೋಡಿ, ಎಸ್, ನ್ಯೂಕ್ಲಿಯಸ್. ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ? ದ ಕಂಟ್ರೋಲಿಂಗ್ ಸೆಂಟರ್ ಅಂತ ಕರಿತೀವಿ ಇದನ್ನ. ಯಾವುದು? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಏನಾಗಿದೆ? ನ್ಯೂಕ್ಲಿಯಸ್ ಈಸ್ ವಾಟ್? ಪ್ರಾಮಿನೆಂಟ್, ದೊಡ್ಡದಾಗಿ ಕಾಣುತ್ತೆ, is a dense spot ತರ ನಿಮ್ಗೆ ಅಪಿಯರ್ ಆಗುತ್ತೆ. ಓಕೆ, ಕಾಣುತ್ತೆ, ಹಾಗೆ ಸೆಲ್ಲಲ್ಲಿ ಕಾಣೋದು ಎಲ್ಲೋ ಒಂದ್ ಕಡೆ ಡಾಟ್ ಇಟ್ಟಂಗೆ ನೀಟಾಗಿ ದೊಡ್ಡದಾಗಿ ಕಾಣ್ತಾ ಇದೆ. is a prominent dense spot. Okay, and which actually having DNA, that's a genetic material in it. ಒಳಗಡೆ ಏನಿದೆ? ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮಟೀರಿಯಲ್ ಇದೆ. and it double layered structure. Double
ಲೇಯರ್ಡ್ ಸ್ಟ್ರಕ್ಚರ್. ಅಂದರೆ ನ್ಯೂಕ್ಲಿಯಸ್ ಅಂದರೆ ಅಲ್ಲಿ ನಿಮಗೆ ಸುಮ್ಮನೆ ಡಾಟ್ ಥರ ಕಾಣುತ್ತೆ. ಆ್ಯಕ್ಚುಲಿ ಇದೇನಾಗಿದೆ, ಈ ಥರ ಒಂದು ಡಬಲ್ ಲೇಯರ್ಡ್ ಸ್ಟ್ರಕ್ಚರ್ ಇದೆ, ಒಳಗಡೆ DNA ಇದೆ. ಓಕೆ, ಎಸ್, ಜೆನೆಟಿಕ್ ಮಟೀರಿಯಲ್ ಇದೆ. ಇಷ್ಟೇನಾ? ನೋ. ಮೇನ್ಲಿ ಹಿಯರ್ ಅನದರ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಈಸ್ ದೇರ್. ಎಸ್, ಇಲ್ಲಿ ನೋಡಿ. ಎಸ್, ಈಗ ಒಂದು ಡಾಟ್ ಕಾಣ್ತಿದ್ಯಾ ನ್ಯೂಕ್ಲಿಯಸ್ ಒಳಗಡೆ? ದ ಅನದರ್ ಸ್ಮಾಲ್ ಡಾಟ್ ಲೈಕ್ ಸ್ಟ್ರಕ್ಚರ್ which appears inside the nucleus, and that is what we call, ಏನಂತ ಕರಿತೀವಿ ಅದನ್ನ? That is called nucleolus. Nucleolus is another cell organelle which is organelle present inside the nucleus. ಇದ್ರ ಕೆಲಸ ಏನು? This nucleolus ಹೈಲೈಟ್ ಮಾಡ್ಬಿಡ್ತೀನಿ ಒಂಚೂರು. ಎಸ್, ಯಾವ ಸ್ಟ್ರಕ್ಚರ್ ಇದು? Nucleolus. Nucleolus is important structure which synthesize rRNA plus some proteins. ಓಕೆ, ಏನೇನು ಪ್ರೊಡ್ಯೂಸ್ ಮಾಡುತ್ತೆ ಇದು? ಇಟ್ ಸಿಂಥಸೈಸ್ rRNA and proteins ಟುಗೆದರ್ ಏನು ಮಾಡುತ್ತೆ? ಸೊ ನ್ಯೂಕ್ಲಿಯಸ್ ಈಸ್ ಅ ಸೈಟ್ ಆಫ್ ವಾಟ್? ರೈಬೋಸೋಮ್ ಪ್ರೊಡಕ್ಷನ್. ರೈಬೋಸೋಮ್ ಸಬ್ಯುನಿಟ್ಸ್ ಬರ್ತಾವಲ್ಲ, ಲಾರ್ಜ್ ಸಬ್ಯುನಿಟ್, ಸ್ಮಾಲರ್ ಸಬ್ಯುನಿಟ್ ಅಂತ ಹೇಳ್ತೀವಲ್ಲ, ಆ ರೈಬೋಸೋಮ್ ಸಬ್ಯುನಿಟ್ಗಳನ್ನ ಪ್ರೊಡಕ್ಷನ್ ಮಾಡೋದು ಯಾರು? ದ ನ್ಯೂಕ್ಲಿಯೋಲಸ್. ಯಾಕೆ? ನ್ಯೂಕ್ಲಿಯೋಲಸ್ ಅಲ್ಲೇನೆ rRNA ಮತ್ತೆ ದ ಪ್ರೋಟೀನ್ಸ್ ಯಾವ್ಯಾವು ರೈಬೋಸೋಮ್ ಮಾಡಲಿಕ್ಕೆ ಬೇಕಲ್ವಾ, ಅವೆಲ್ಲವೂ ಇಲ್ಲಿಂದನೇ ಬರೋ ಅಂಥದ್ದು. ಹೆನ್ಸ್ ನ್ಯೂಕ್ಲಿಯೋಲಸ್ ಈಸ್ ಅ ಸೈಟ್ ಆಫ್ ರೈಬೋಸೋಮ್ ಪ್ರೊಡಕ್ಷನ್. ಈಸ್ ಅ ಸೈಟ್ ಆಫ್ ರೈಬೋಸೋಮ್ ಪ್ರೊಡಕ್ಷನ್. ಇದು ಎಲ್ಲಿದೆ ನ್ಯೂಕ್ಲಿಯೋಲಸ್ಸು? ನ್ಯೂಕ್ಲಿಯಸ್ನ ಒಳಗಡೆನೆ ಒಂದ್ ಕಡೆ ಸಿಚುಯೇಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ಇದ್ರಲ್ಲಿ ಮತ್ತೆ ಇನ್ನು ಯಾವ್ಯಾವ ಸೆಲ್ ಆರ್ಗನ್ಸ್ ಬರ್ತವೆ ಅಂತಂದ್ರೆ, ಎಸ್, ಅನದರ್ ಸಮ್ ಸೆಲ್ ಆರ್ಗನ್ಸ್ ಲೈಕ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಓಕೆ, ಪ್ರೋಟೀನ್ ಅಂಡ್ ಲಿಪಿಡ್ ಸಿಂಥಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಲಿಪಿಡ್ ಸಿಂಥಸಿಸ್ ಅಲ್ಲಿ ಇಟ್ ಪ್ಲೇಸ್ ಎ ವೈಟಲ್ ರೋಲ್. ಓಕೆ, ಗಾಲ್ಗಿ ಆಪರೇಟರ್ಸ್ ಕೂಡ ಇರುತ್ತೆ. that mainly involved in what? Sorting and packaging of what? The protein and lipids. ಸಾರ್ಟಿಂಗ್, ಪ್ಯಾಕೇಜಿಂಗ್ ಮಾಡಿ ಬೇರೆ ಬೇರೆ ಕಡೆ ಕಳಿಸೋ ಅಂತ ಕೆಲಸನ ಯಾವ್ದು ಮಾಡುತ್ತೆ? ಗಾಲ್ಗಿ ಆಪರೇಟರ್ಸ್ ಮಾಡ್ತಾ ಹೋಗುತ್ತೆ. ಮೈಟೋಕಾಂಡ್ರಿಯಾ they are called powerhouse of cell, means which they produce ಎನರ್ಜಿ ಪ್ರೊಡಕ್ಷನ್ ಕೆಲಸನ ಮೈಟೋಕಾಂಡ್ರಿಯಾ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ದ ಇಂಪಾರ್ಟೆಂಟ್ ಕ್ವಶನ್, ಆಸ್ ಇಟ್ ಈಸ್ ಅ ಪ್ಲಾಂಟ್ ಸೆಲ್, ಯಾವುದು? ಆನಿಯನ್ ಪೀಲ್ ಏನು ಓದ್ತಾ ಇದ್ದೀವಿ ಸೆಲ್ ಇವತ್ತು, ಇದು ಯಾವ ಸೆಲ್ಲು? ಆಕ್ಚುಲಿ ಬಂದ್ಬಿಟ್ಟು ಪ್ಲಾಂಟ್ ಸೆಲ್. ಸೊ ಪ್ಲಾಂಟ್ ಸೆಲ್ ಅಂದಾಗ ನಮಗೆ ಒಂದು ನೆನಪಾಗಬೇಕು, ಸೊ ಇದರಲ್ಲಿ ಕ್ಲೋರೋಫಿಲ್ ಇಲ್ವಾ ಅಂತ. ಆಕ್ಚುಲಿ ಕ್ಲೋರೋಫಿಲ್ ಇಲ್ಲ, ಅರ ಕ್ಲೋರೋಪ್ಲಾಸ್ಟ್ ಇಲ್ಲ, ಬಿಕಾಸ್ ಪ್ಲಾಂಟ್ ಸೆಲ್ ಹ್ಯಾವಿಂಗ್ ವಾಟ್? ದ ಪ್ಲಾಸ್ಟಿಡ್ಸ್ is one of the what cell organelle which is present only in the plants. ಇದು ಕೂಡ ಅನಿಮಲ್ಸ್ ಅಲ್ಲಿ ಇರೋದಿಲ್ಲ, ಪ್ಲಾಂಟ್ಸ್ ಅಲ್ಲಿ ಮಾತ್ರ ಇರುತ್ತೆ. ಯಾವುದು? ದ ಪ್ಲಾಸ್ಟಿಡ್ಸ್. ಈ ಪ್ಲಾಸ್ಟಿಡ್ಸ್ ಏನಿದೆ ಅಲ್ವಾ, ಈ ಪ್ಲಾಸ್ಟಿಡ್ಸ್ ಈ ತರ ಇರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಎಸ್, ಇದೊಂದು ಪ್ಲಾಸ್ಟಿಡ್, ಇದೊಂದು ಪ್ಲಾಸ್ಟಿಡ್. ಸೆಲ್ ಒಳಗಡೆ ತಗೊಂಡ್ರೆ ಇಲ್ಲಿ ನೋಡಿ, ಇದೊಂದು ಪ್ಲಾಸ್ಟಿಡ್, ಇದು ಒಂದು ಪ್ಲಾಸ್ಟಿಡ್. ಸಪೋಸ್ ದಿಸ್ ಪ್ಲಾಸ್ಟಿಡ್ ಅಂದ್ರೆ ದಿಸ್ ಸೆಲ್ ಇಸ್ ಗೋಯಿಂಗ್ ಟು ಪರ್ಫಾರ್ಮ್ ಫೋಟೋಸಿಂಥಸಿಸ್ ಅಂದ್ರೆ, then this plastid actually having what? The green color pigment called chlorophyll.
ಓಕೆನಾ. ದೆನ್ ದಿಸ್ ಪ್ಲಾಸ್ಟಿಡ್ ಏನಂತ ಕರಿತೀವಿ, ಪ್ಲಾಸ್ಟಿಡ್ಗೆ ಅವಾಗ ಏನಂತ ಕರಿತೀವಿ, ಕ್ಲೋರೋಫಿಲ್ ಪಿಗ್ಮೆಂಟ್ ಬಂದ್ಮೇಲೆ ದಟ್ ಈಸ್ ಕ್ಲೋರೋಪ್ಲಾಸ್ಟ್ ಅಂತ ಕರಿತಿದ್ವಿ. ಇದು ಯಾವ್ದ್ರಲ್ಲಾಗುತ್ತೆ, ಫೋಟೋಸಿಂಥೆಸಿಸ್ ಮಾಡೋ ಅಂತ ಸ್ಟ್ರಕ್ಚರ್ಗಳಲ್ಲಿ ಈ ತರ ಆಗತ್ತೆ. ಬಟ್ ನಾವು ಓದ್ತಿರೋದು ಯಾವುದು, ಆನಿಯನ್ ಪೀಲ್ ಅಂತ. ಆನಿಯನ್ ಯಾವಾಗ ಮೇಲ್ಗಡೆ ಬಂತು ನೆಲದ ಮೇಲೆ, ಇಲ್ಲ ತಾನೆ. ದಟ್ ಈಸ್ ವಾಟ್ ಅಂಡರ್ ಗ್ರೌಂಡ್ ಬಲ್ಬ್, ಭೂಮಿಯ ಒಳಗಡೆ ಇರುತ್ತೆ. ಅಂದ್ರೆ ಆನಿಯನ್ ಕೆಲಸ ಏನು, ಫೋಟೋಸಿಂಥೆಸಿಸ್ ಮಾಡೋದಲ್ಲ, ಫೋಟೋಸಿಂಥೆಸಿಸ್ ಮಾಡೋದು ಅಲ್ಲ. ಸೊ ದಾಟ್ಸ್ ವೈ ಹಿಯರ್ ಇನ್ ಕೇಸ್ ಇದು ಯಾವುದು ಅಪ್ಲಿಕಬಲ್ ಆಗೋದಿಲ್ಲ. ಬಟ್ ಏನಾಗುತ್ತೆ, ಮತ್ತೆ ಪ್ಲಾಸ್ಟಿಡ್ ಇದೆ ಅಂತ ಇಲ್ಲಿ ಹೇಳ್ಬಿಟ್ಟಿದೀವಲ್ಲ ಅಂದ್ರೆ, ಸೊ ದಿಸ್ ಪ್ಲಾಸ್ಟಿಡ್ಸ್ ದೇ ಆರ್ ಮೆಂಟ್ ಫಾರ್ ಸ್ಟೋರೇಜ್ ಪರ್ಪಸ್. ಏನಕ್ಕೋಸ್ಕರ ಇದಾವೆ ಇವು, ದೇ ಮೆಂಟ್ ಫಾರ್ ಸ್ಟೋರೇಜ್ ಪರ್ಪಸ್. ಏನ ಸ್ಟೋರ್ ಮಾಡ್ತಿದೆ, ಇಯರ್ ಪರ್ಟಿಕ್ಯುಲರ್ಲಿ ಇನ್ ಆನಿಯನ್ ಪೀಲ್ ಸೆಲ್ ಅಲ್ಲಿ ದೇ ಸ್ಟೋರ್ ವಾಟ್, ಸ್ಟಾರ್ಚ್. ಓಕೆ, ಸ್ಟಾರ್ಚ್ ನ ಸ್ಟೋರ್ ಮಾಡುತ್ತೆ. ಹೆನ್ಸ್ ದ ಪ್ಲಾಸ್ಟಿಡ್ ಇಟ್ ಸೆಲ್ಫ್ ಕಾಲ್ಡ್ ಆಸ್ ಏನಂತ ಕರಿತೀವಿ, ಅಮೈಲೋ ಪ್ಲಾಸ್ಟ್ ಅಂತ ಕರಿತೀವಿ, ಅಮೈಲೋ ಪ್ಲಾಸ್ಟ್. ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಲೀಫ್ ಅಲ್ಲಿ ತಗೊಂಡಾಗ ಪ್ಲಾಸ್ಟಿಡ್ ಒಳಗಡೆ ಗ್ರೀನ್ ಕಲರ್ ಪಿಗ್ಮೆಂಟ್ ಬರುತ್ತೆ, ದಟ್ಸ್ ಇಸ್ ಕಾಲ್ಡ್ ಕ್ಲೋರೋಫಿಲ್, ಹೆನ್ಸ್ ದ ನೇಮ್ ಕ್ಲೋರೋಪ್ಲಾಸ್ಟ್. ಇಲ್ಲಿ ಸೇಮ್ ಪ್ಲಾಸ್ಟಿಡ್ ಹಿಯರ್ ಕಲರ್ಲೆಸ್ ಇರುತ್ತೆ, ಅಲ್ಲಿ ಗ್ರೀನ್ ಕಲರ್, ಕ್ಲೋರೋ ಅಂದ್ರೆ ಮೀನ್ಸ್ ಗ್ರೀನ್, ಇದು ಕಲರ್ಲೆಸ್ ಇದೆ, ಹೆನ್ಸ್ ಇಟ್ ಈಸ್ ಲ್ಯೂಕೋಪ್ಲಾಸ್ಟ್. ಎಂತ ಪ್ಲಾಸ್ಟ್ ಇದು, ಲ್ಯೂಕೋಪ್ಲಾಸ್ಟ್ ದಟ್ ಸ್ಟೋರ್ಸ್ ದ ಸ್ಟಾರ್ಚ್. ಸ್ಟಾರ್ಚ್ ಅಂದ್ರೆ ಕಾರ್ಬೋಹೈಡ್ರೇಟ್ ನ ಸ್ಟೋರ್ ಮಾಡ್ಕೊಳ್ತಿದೆ, ಹೆನ್ಸ್ ದ ನೇಮ್ ಅಮೈಲೋ ಪ್ಲಾಸ್ಟ್. ಅಂದ್ರೆ ಪ್ಲಾಸ್ಟಿಡ್ ಇದೆ, ಎಂತ ಪ್ಲಾಸ್ಟಿಡ್ ಇದು, ಲ್ಯೂಕೋಪ್ಲಾಸ್ಟ್, ದಟ್ ಈಸ್ ಕಾಲ್ಡ್ ಅಮೈಲೋ ಪ್ಲಾಸ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ. ಸೊ ದಿಸ್ ಈಸ್ ಅಬೌಟ್ ದ ಡೀಟೇಲ್ಡ್ ಸ್ಟ್ರಕ್ಚರ್ ಆಫ್ ವಾಟ್ ಸೆಲ್ ಆರ್ಗ್ಯಾನೆಲ್ಸ್, ಒಳಗಡೆ ಇರೋ ಸೆಲ್ ಆರ್ಗ್ಯಾನೆಲ್ಸ್ ಬಗ್ಗೆ ಹೇಳಿದ್ವಿ. ಈಗ ಇನ್ನೊಬ್ರನ್ನೇ ಬಿಟ್ಬಿಟ್ಟಿದೀವಿ ಇಂಪಾರ್ಟೆಂಟ್, ಯಾರು, ನನ್ ಅದರ್ ದ್ಯಾನ್ ಸೈಟೋಪ್ಲಾಸಮ್. ಓಕೆ, ಇಲ್ಲಿ ಎಸ್, ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ನ ಅಬ್ಸರ್ವ್ ಮಾಡಿ. ದಿಸ್ ಸೈಟೋಪ್ಲಾಸಮ್ ವಾಟ್, ಜೆಲ್ಲಿ ಲೈಕ್ ಸ್ಟ್ರಕ್ಚರ್, ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ಅಂಡ್ ವಿಚ್ ಆಕ್ಚುಲಿ ವಾಟ್ ಶೋ ಅ ಪರ್ಟಿಕ್ಯುಲರ್ ಫೀಚರ್ ಕಾಲ್ಡ್ ಸೈಕ್ಲೋಸಿಸ್. ಮೋಸ್ಟ್ ಇಂಪಾರ್ಟೆಂಟ್ ಇದು, ಯಾವುದು ಇಲ್ಲಿ ಫೆನಾಮಿನಾ ಆಗ್ತಿರೋಂಥದ್ದು, ಸೈಕ್ಲೋಸಿಸ್. ಕೇಳಿದಿರ ಅಲ್ವಾ ಆಲ್ರೆಡಿ. ಅಂದ್ರೇನು, ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂತ ಕರಿತೀವಿ. ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂದ್ರೆ ಏನು, ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಸ್, ಈಗ ಎಸ್ ನೋಡಿ, ಈ ತರ ಸೈಟೋಪ್ಲಾಸಮ್ ಏನಿದೆ, ಕಂಪ್ಲೀಟ್ ಜೆಲ್ ಲೈಕ್ ಮ್ಯಾಟ್ರಸ್, ಒಂದು ಡೈರೆಕ್ಷನ್ ಅಲ್ಲಿ ಒಂದು ನೀಟಾಗಿ ಒಂದೇ ತರ ಮೂವ್ ಆಗ್ತಾ ಇರುತ್ತೆ, ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ. ಅಲಾಂಗ್ ವಿತ್ ದ ಕಂಟೆಂಟ್ಸ್, ಏನೇನ್ ಕಂಟೆಂಟ್ ಇದೆಯೋ ಎಲ್ಲವೂ ಕೂಡ ಒಳಗಡೆ ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ, ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ. ಸೊ ದಿಸ್ ಮೂವ್ಮೆಂಟ್ ಆಗ್ತಿದೆಯಲ್ಲ, ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಪ್ಪ, ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಥವಾ ಸೈಕ್ಲೋಸಿಸ್. ಏನಕ್ಕೆ ಆಗ್ಬೇಕು ಅಂದ್ರೆ, ಇಟ್ ಆಕ್ಚುಲಿ ಹೆಲ್ಪ್ಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮಾಲಿಕ್ಯೂಲ್ಸ್ ಅಕ್ರಾಸ್ ದಿ ಹೋಲ್ ವಾಲ್. ಆ ವಾಲ್ಯೂಮ್ ಏನಿದೆ, ಎಲ್ಲಾ ಕಡೆ ಮಾಲಿಕ್ಯೂಲ್ಸ್ ಮತ್ತೆ ಸಮ್ ಮಟೀರಿಯಲ್ಸ್ ನ ಅದು ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸೈಕ್ಲೋಸಿಸ್ ಅನ್ನೋ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ನೀವು ಕ್ಲಾಸಲ್ಲಿ ಕೇಳಿರ್ತೀರಾ, ಬಟ್ ಒಂಚೂರು ಇಂಪಾರ್ಟೆಂಟ್ ಇಲ್ಲಿ ಗಮನ ಕೊಟ್ಟು ಕೇಳಿ. ಓಕೆ, ಎಸ್, ಸೈಕ್ಲೋಸಿಸ್, ದಟ್ಸ್ ಅ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಆಗ್ತಿರುತ್ತೆ. ಅಂದ್ರೆ ದಟ್ ಶೋಸ್ ವಾಟ್, ಡೈರೆಕ್ಷನಲ್ ಮೂವ್ಮೆಂಟ್. ಡೈರೆಕ್ಷನಲ್ ಮೂವ್ಮೆಂಟ್ ಏನಕ್ಕೆ, ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯೂಲ್ಸ್ ಓಕೆ ಅಕ್ರಾಸ್ ದಿ ವಾಲ್ಯೂಮ್. ಆ ವಾಲ್ಯೂಮ್ ಅಲ್ಲಿ ಎಲ್ಲಾ ಕಡೆ ಮಾಲಿಕ್ಯೂಲ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೋಸ್ಕರ ಈ ತರ ಮೂವ್ ಆಗ್ತಾ ಹೋಗುತ್ತೆ. ಇಷ್ಟೇನ ಹಾಗಾದ್ರೆ, ನೋ,
ಇಂಪಾರ್ಟೆಂಟ್ ಏನು ಅಂದರೆ ದಿಸ್ ಸೈಟೋಪ್ಲಾಸಮ್ ಈಸ್ ಅ ಸೈಟ್ ಆಫ್ ಆಲ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು? ಕೆಟಬಾಲಿಸಮ್, ಅನಬಾಲಿಸಮ್ ಅಂತ ಕರಿತೀವಲ್ಲ. ಎಸ್, cytoplasm here that provide water medium or aqueous medium ಏನಕ್ಕೋಸ್ಕರ ಅಂದರೆ perform the metabolic activities metabolic ನಡಿಬೇಕು. ಆಕ್ಟಿವಿಟೀಸ್ ಲೈಕ್ ಅನಬಾಲಿಸಮ್ ಇರ್ಬೋದು, ಓಕೆ, ಕೆಟಬಾಲಿಸಮ್ ಇರ್ಬೋದು, ಎಲ್ಲ ನಡಿಬೇಕು ಅಂದ್ರೆ ಏನು ಬೇಕು? ಇಲ್ಲಿ ವಾಟರ್ ಮೀಡಿಯಂ ಬೇಕು. ಆ ವಾಟರ್ ಮೀಡಿಯಂನ ಪ್ರೊವೈಡ್ ಮಾಡೋದು ಯಾರು? ದ cytoplasm. ನೆಕ್ಸ್ಟ್ ಬಂದು ರೈಬೋಸೋಮ್. ರೈಬೋಸೋಮ್ is another cell organelle which is non-membrane bound type. ಮೆಂಬ್ರೇನ್ ಬೌಂಡ್ ಆಗಿಲ್ಲದೆ ಇರುವಂತಹ ರೈಬೋಸೋಮ್ ಒಂದು ಸೆಲ್ ಆರ್ಗೆನೆಲ್ and it is a main site of protein synthesis. ಪ್ರೋಟೀನ್ ಸಿಂಥಸಿಸ್ ಎಲ್ಲಾಗುತ್ತೆ ಅಂದರೆ ರೈಬೋಸೋಮಲ್ಲೇ ಆಗುವಂಥದ್ದು. ಓಕೆ, ಸೊ ಲೈಸೋಸೋಮ್ ಬಗ್ಗೆ ಕೇಳಿದ್ರೆ ಲೈಸೋಸೋಮ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಪ್ರೆಸೆಂಟ್ ಓನ್ಲಿ ಇನ್ ದ ಆನಿಮಲ್ಸ್. ಅನಿಮಲ್ಸಲ್ಲಿ ಮಾತ್ರ ಇರುತ್ತೆ, ಪ್ಲಾಂಟ್ಸಲ್ಲಿ ಸಿಗೋದಿಲ್ಲ. ಈಗ ಒಂದು ಕ್ವಿಕ್ ರಿವಿಷನ್ ಡಿವೈಡ್ ಮಾಡ್ಕೊಂಬಿಡಿ. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗೆನಲ್ಸ್ ಯಾವ್ಯಾವ ಸ್ಟಡಿ ಮಾಡಿದ್ದೀರಾ? ನಾನ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗೆನೆಲ್. ಓಕೆ, ಮೆಂಬ್ರೇನ್ ಬೌಂಡ್ ಅಂದರೆ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಸುತ್ತ ಒಂದು ಲೇಯರ್ ಇದೆ, ಆ ಲೇಯರ್ ಹಾಗೆ ಕಂಟಿನ್ಯೂ ಆಗಿ ಏನು ಫಾರ್ಮೇಷನ್ ಮಾಡ್ತಿದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಅದಾದಮೇಲೆ ಗಾಲ್ಗಿ ಅಪರೇಟಸ್. ಓಕೆ, ಈ ಥರ ಮೆಂಬ್ರೇನ್ ಬೌಂಡ್ ಆರ್ಗೆನೆಲ್ ನಾವು ಸ್ಟಡಿ ಮಾಡಿದ್ದು ಯಾವುದು? ಇಲ್ಲಿ ಅಂದರೆ ಆನಿಯನ್ ಸೆಲ್ಲಲ್ಲಿ ತಗೊಂಡಾಗ ಆನಿಯನ್ ಸೆಲ್ ಸ್ಟಡಿ ಮಾಡಿದಾಗ ಫಸ್ಟು ನ್ಯೂಕ್ಲಿಯಸ್ ನೋಡಿದ್ವಿ. ನ್ಯೂಕ್ಲಿಯಸ್ ಇರಲೇಬೇಕು, ಫಸ್ಟ್ ಅಲ್ಲಿಂದನೇ ಮೆಂಬ್ರೇನ್ ಬೌಂಡ್ ಸ್ಟಾರ್ಟ್ ಆಗುವಂಥದ್ದು ನ್ಯೂಕ್ಲಿಯಸ್ ಇದೆ. ಅದಾದಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದಾದಮೇಲೆ ಗಾಲ್ಗಿ, ಪರ್ಟಿಕ್ಯುಲರ್ ಆಗಿ ಇವತ್ತಿನ ಕ್ಲಾಸಲ್ಲಿ ಪ್ಲಾಸ್ಟಿಡ್ಸ್ ಆ್ಯಂಡ್ ದೆನ್ ವ್ಯಾಕ್ಯೂಲ್. ಓಕೆ, ಇವೆಲ್ಲ ಏನು? ಮೆಂಬ್ರೇನ್ ಬೌಂಡ್ ಆರ್ಗೆನೆಲ್ಸ್. ಇಷ್ಟನ್ನ ಹೇಳ್ಬಿಡ್ತೀವಿ. ನ್ಯೂಕ್ಲಿಯಸ್, ಎಂಡೋಪ್ಲಾಸ್ಮಿಕ್ ಆ್ಯಂಡ್ ಗಾಲ್ಗಿನ ಹೇಳ್ತೀವಿ. ಪ್ಲಾಸ್ಟಿಡ್ ಆ್ಯಂಡ್ ವ್ಯಾಕ್ಯೂಲ್ ಆಲ್ಸೋ ವಾಟ್? ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗೆನೆಲ್ಸ್. ಓಕೆ, ನಾನ್ ಮೆಂಬ್ರೇನ್ ಬೌಂಡ್ ಬರೋವಂಥದ್ದು ದಟ್ಸ್ ಅ ರೈಬೋಸೋಮ್. ಕ್ಲಿಯರ್? ಓಕೆ, ಲೈಸೋಸೋಮ್ ಇಲ್ಲಿ ಆ್ಯಡ್ ಮಾಡಬೇಡಿ, ಇದು ಇಲ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಬೇಕಿಲ್ಲ. ಓಕೆ, ಸೊ ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಅಬೌಟ್ ವಾಟ್? ದ ಸೆಲ್ ಆರ್ಗೆನೆಲ್ಸ್ ಆ್ಯಂಡ್ ದಿ ಸೆಲ್ ಸ್ಟ್ರಕ್ಚರ್ ಆಫ್ ಆನಿಯನ್ ಪೀಲ್ ಸೆಲ್. ಅಂದರೆ ಟಿಪಿಕಲ್ ಪ್ಲಾಂಟ್ ಸೆಲ್ದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಡಿಡ್ ಯು ಗೆಟ್ ದಿ ಪಾಯಿಂಟ್? ಓಕೆ, ಬಯೋಕೆಮಿಕಲ್ ಕಾಂಪೌಂಡ್ಸ್ ಇನ್ ದ ಆನಿಯನ್ ಪೀಲ್ ಸೆಲ್ ಅಂದರೆ ಸಮ್ ಕೆಮಿಕಲ್ಸ್ ಆನಿಯನ್ ಪೀಲ್ ಸೆಲ್ಲಲ್ಲಿರೋವಂಥವು. ಅದ್ರ ಬಗ್ಗೆ ಒಂದು ಕ್ವಿಕ್ ರಿವಿಷನ್ ಮಾಡಿಬಿಡೋಣ ಬೇಗ. ಯಾಕೆ ಅಂತಂದರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬರೀ ಅನಾಟಮಿ ಅಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ. CSIR ನೆಟ್ ಮತ್ತು ನೀವು KSET ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ UPSC ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಲಿಟಲ್ ಬಿಟ್ ನಾಲೆಡ್ಜ್ ಅಬೌಟ್ ಬಯೋಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿರೋ ಫಸ್ಟ್ ಕೆಮಿಕಲ್ ಕಾಂಪೊನೆಂಟ್ ಬಂದು ಕ್ವಿಸರ್ಟೈನ್ ಅಂತ ಕರಿತೀವಿ. ಈ ಕ್ವಿಸರ್ಟೈನ್ is a flavonoid pigment. This pigment responsible for yellow or reddish brown color of the onion peel, and mainly this is antioxidant in nature. Second ಬಂದ್ಬಿಟ್ಟು ಆಂಥೋಸಯಾನಿನ್ ಅಂತ ಕರಿತೀವಿ. ದಿ ಆಂಥೋಸಯಾನಿನ್ is a water soluble pigment ಆಗಿರುತ್ತೆ which is responsible for red and purple color of the onion. ಓಕೆ, ಈ ಪಿಗ್ಮೆಂಟ್ ಈ ಕಲರ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್, ಈರುಳ್ಳಿ ಹಚ್ಚಿದಾಗ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಅಂತ ಬಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ 2 ಅಮೈನೋ ಆ್ಯಸಿಡ್ ಇದೆ ನೋಡಿ, ಅಮೈನೋ ಆ್ಯಸಿಡ್ ಮಿಥಿಯೋನೈನ್ ಆ್ಯಂಡ್ ಅಮೈನೋ ಆ್ಯಸಿಡ್ ಸಿಸ್ಟಿನ್. ದಿಸ್ ಅಮೈನೋ ಆ್ಯಸಿಡ್ಸ್ ಏನಾಗುತ್ತೆ, ವೆನ್ ಸೆಲ್ ವಾಲ್ ಗೆಟ್ ರಪ್ಚರ್ಡ್
ಅಥವಾ ಕ್ರಷ್ ಮಾಡಿದಾಗ ಅಥವಾ ನೀವು ಈರುಳ್ಳಿನ ಹಚ್ಚಿದ ತಕ್ಷಣ ಇಲ್ಲಿ ಸಮ್ ಕೆಮಿಕಲ್ಸ್ ಎಂಜೈಮ್ ಇರುತ್ತೆ. ಆ ಎಂಜೈಮ್ ದೀಸ್ ಅಮೈನೋ ಆಸಿಡ್ಸ್ನ ದೇ ಕನ್ವರ್ಟೆಡ್ ಇಂಟು ಅಮೈನೋ ಆಸಿಡ್ ಸಲ್ಫಾಕ್ಸೈಡ್. ಎಕ್ಸಾಂಪಲ್ ಸಿಸ್ಟಿನ್ ಸಲ್ಫಾಕ್ಸೈಡ್ ಅಂತ ಅನ್ಕೊಳ್ಳಿ. ಈ ಸಿಸ್ಟಿನ್ ಸಲ್ಫಾಕ್ಸೈಡ್ ಅಥವಾ ಮಿಥಿಯೋನಿನ್ ಸಲ್ಫಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ದೀಸ್ ಸಲ್ಫಾಕ್ಸೈಡ್ ಆಲ್ಸೋ ವಾಟ್ ದೇ ಕನ್ವರ್ಟೆಡ್ ಇಂಟು sulfonic acids by the enzyme activity. This sulfonic acid ಏನಿದೆಯಲ್ಲ is a highly unstable. This is a highly unstable ಆಗಿರುವಂತ condition, and this highly unstable sulfonic acid that get converted into SYN propanethial S oxide ಆಯ್ತಾ. ಅಂದ್ರೆ ಈ ಎಂಜೈಮ್ ಯಾವುದು LFS ಎಂಜೈಮ್ ಸಲ್ಫೋನಿಕ್ ಆಸಿಡನ್ನ ಕನ್ವರ್ಟ್ ಮಾಡುತ್ತೆ. ಏನಾಗಿ SYN ಪ್ರೊಪನೇಥಿಯಲ್ ಎಸ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ದಿಸ್ ಈಸ್ ನೋ ದ ಮೇಜರ್ ಕಾಂಪೊನೆಂಟ್ ಈಸ್ ಅ volatile in nature and it is an eye irritant. ಇದೇ ಕಣ್ಣುರಿ ಬರಲಿಕ್ಕೆ ಕಾರಣ. ಓಕೆ, ಇದು ಎಲ್ಲಿಂದ ಬಂತು ಅಂದ್ರೆ ಈ 2 ಅಮೈನೋ ಆಸಿಡ್ ಇಂದ ಬಂತು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಈಸ್ ಅಬೌಟ್ ವಾಟ್ ದ ಕೆಮಿಕಲ್ಸ್ ವಿಚ್ ಆರ್ ಫೌಂಡ್ ಇನ್ ದಿ ಆನಿಯನ್ ಪೀಲ್ ಸೆಲ್. ಈಗ ಸಿಗ್ನಿಫಿಕೆನ್ಸ್ ಕಡೆ ಹೋಗೋಣ. ಏನು ಸಿಗ್ನಿಫಿಕೆನ್ಸ್ ಅಂದ್ರೆ ಹಿಯರ್ ಆನಿಯನ್ ಪೀಲ್ ಸೆಲ್ ಸ್ಟಡಿ ಮಾಡಿದ್ವಲ್ಲ, ಅದ್ರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ ಇಲ್ಲಿ. ಒಂದು ಬಯೋಲಾಜಿಕಲ್ ಫಂಕ್ಷನ್ ಏನು ಅಂತ. ಫಸ್ಟ್ ಒನ್ ಬಯೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಆನಿಯನ್ ಪೀಲ್. ಫಸ್ಟ್, ಇಟ್ ಪ್ರೊವೈಡ್ ವಾಟ್ ಪ್ರೊಟೆಕ್ಷನ್. ಎಂತ ಪ್ರೊಟೆಕ್ಷನ್ ಕೊಡುತ್ತೆ? ಫಸ್ಟ್ ಇಸ್ ಅ ಫಿಸಿಕಲ್ ಪ್ರೊಟೆಕ್ಷನ್, ಇನ್ನೊಂದು ಬಯೋಕೆಮಿಕಲ್ ಪ್ರೊಟೆಕ್ಷನ್ ಕೊಡುತ್ತೆ. ಫಿಸಿಕಲ್ ಪ್ರೊಟೆಕ್ಷನ್ ಅಂದ್ರೆ ದ ಆನಿಯನ್ ಪೀಲ್ ಸೆಲ್ಸ್ ದೇ ಪ್ರೊವೈಡ್ ಮೆಕ್ಯಾನಿಕಲ್ ಪ್ರೊವೈಡ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಮೆಕ್ಯಾನಿಕಲ್ ಇಂಜುರೀಸ್. ಕಟ್ ಆಗೋದು, ವೂಂಡ್ ಆಗೋದು ಇರುತ್ತಲ್ವಾ ಆನಿಯನ್ ಬಲ್ಬ್ಗೆ, ಅದನ್ನ ಇದು ಆದಷ್ಟು ಪ್ರಿವೆಂಟ್ ಮಾಡುತ್ತೆ. ಸೆಕೆಂಡ್, ಬಯೋಕೆಮಿಕಲ್ ಹೇಗೆ ಅಂದ್ರೆ ದ ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಆನಿಯನ್ ಪೀಲ್ ಸೆಲ್ಸ್ ದೇ ವಿಲ್ ಫೈಟ್ ಅಗೇನೆಸ್ಟ್ ದಿ ಫಂಗಸ್ ಅಂಡ್ ದಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಓಕೆ, ಇನ್ಫೆಕ್ಷನ್ ಆಗೋದನ್ನ ಕೂಡ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಸೆಕೆಂಡ್ ಬಯೋಲಾಜಿಕಲ್ ಫಂಕ್ಷನ್ ಏನು? ದ ಆನಿಯನ್ ಪೀಲ್ ಸೆಲ್ಸ್ ದೇ ಇನ್ವಾಲ್ವ್ಡ್ ಇನ್ ವಾಟ್ ಸ್ಟೋರೇಜ್ ಫಂಕ್ಷನ್. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ಲ್ಯೂಕೋಪ್ಲಾಸ್ಟ್ ಅಂದ್ರೆ ಪ್ಲಾಸ್ಟಿಡ್ಸ್ ಇರುತ್ತೆ. ದೇ ಸ್ಟೋರ್ ದ ಸ್ಟಾರ್ಚ್, ಹೆನ್ಸ್ ದೇ ಬಿಕಮ್ ಅಮೈಲೋಪ್ಲಾಸ್ಟ್. ಅಂದ್ರೆ ಇವು ಸ್ಟಾರ್ಚ್ ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದೆಲ್ಲ ಏನು? ಮೇನ್ಲಿ ದ biological significance. Now, educational significance. ಏನು educational significance ಅಂದ್ರೆ the onion peel cell we can ಏನಕ್ಕೆ ಬಳಸ್ಕೋಬಹುದು? To explain the plasmolysis and to demonstrate the osmosis. Plasmolysis ಮತ್ತೆ osmosis ನ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ನಾವು ಇದನ್ನ ಬಳಸ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, the onion peel cell if you are going to kept in ಯಾವ್ದ್ರಲ್ಲಿ ಇಡ್ಬೋದು? kept in the hypertonic solution ಅಂದ್ರೆ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಅಥವಾ ಹೈ ಶುಗರ್ ಇರೋಂಥ ಒಂದು ಸೊಲ್ಯೂಷನ್ ಅಲ್ಲಿ ಇಟ್ಟಾಗ, ಓಕೆ, ಎಸ್, ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇದೆ? ಹೊರಗಡೆ ಜಾಸ್ತಿ ಇದೆ. ಸೊ ದಟ್ಸ್ ವೈ ವಾಟರ್ ಮೂವ್ಸ್ ಔಟ್ ಆಫ್ ದಿ ಸೆಲ್. ಸೊ ದಿಸ್ ರಿಸಲ್ಟ್ಸ್ ಇನ್ ಏನಾಗುತ್ತೆ? ದ ಸೆಲ್ ವಾಲ್, ಇಲ್ಲಿ ನೋಡಿ ಸೆಲ್ ವಾಲ್ ಇಲ್ಲಿ ಹತ್ರ ಅಟ್ಯಾಚ್ ಆಗಿದೆ ಯಾವ್ದಲ್ವಾ? ದಿಸ್ ಇಸ್ ಅ ಸೆಲ್ ವಾಲ್, ದಿಸ್ ಇಸ್ ಅ ಪ್ಲಾಸ್ಮಾ ಮೆಂಬ್ರೇನ್. ಈ ಸೆಲ್ ವಾಲ್ ಇಂದ ದ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಇದೆ, that what forcefully that move away from the cell wall. ಸೆಲ್ ವಾಲ್ ಇಂದ ಸೆಲ್ ಮೆಂಬ್ರೇನ್ ದೂರ ಹೋಗುತ್ತೆ, ಅಂದ್ರೆ ಒಳಗಡೆ ತುಂಬಾ ಶ್ರಿಂಕ್ ಆಗ್ತಾ ಹೋಗುತ್ತೆ. ಫೈನಲಿ ರಿಸಲ್ಟ್ಸ್ ಇನ್ ವಾಟ್? ಪ್ಲಾಸ್ಮೋಲೈಸ್ಡ್ ಸೆಲ್, ಅಂದ್ರೆ ಪ್ಲಾಸ್ಮೋಲೈಸಿಸ್ ಮಾಡುತ್ತೆ. ರಿಸಲ್ಟ್ ಇನ್ ವಾಟ್? ವಿಲ್ಟಿಂಗ್ ಅಂತ ಕರಿತೀವಿ. ವಿಲ್ಟಿಂಗ್ ಅಂದ್ರೆ ಈ ತರ ಮುದುರ್ಕೊಂಡ್ ಬಿಡೋ ಅಂಥದ್ದು. ಈ ವಿಲ್ಟಿಂಗ್ ಪ್ರೊಸೆಸ್ನ ನಾವು ನೋಡ್ತೀವಿ ಪ್ಲಾಸ್ಮೋಲೈಸಿಸ್ ಆದ್ರೆ. ಅಥವಾ
ಇಲ್ಲಿ ಇನ್ನೊಂದು ಏನು ಮಾಡ್ಬೋದು, ಐಸೋಟಾನಿಕ್ ಸೊಲ್ಯೂಷನ್ ಇಟ್ಟಾಗ ಇಲ್ಲಿ ಫ್ಲಾಸಿಡ್ ಅನ್ನೋ ಕಂಡೀಷನ್ ಯಾಕೆ ಬರುತ್ತೆ? ಐಸೋಟಾನಿಕ್ ಅಂದ್ರೆ ಏನು? ಇಲ್ಲಿ ಹೊರಗಡೆ ಇಟ್ಟಿರೋ ಸೊಲ್ಯೂಷನ್ ಕಾನ್ಸಂಟ್ರೇಷನ್ನು ಸೇಮ್ ಇದೆ, ಒಳಗಡೆ ಇರೋ ಸಾಲ್ಟ್ ಕಾನ್ಸಂಟ್ರೇಷನ್ ಸೇಮ್ ಇದೆ, ಎರಡು ಈಕ್ವಲ್ ಇದೆ. ಸೊ ಈಕ್ವಲ್ ಇದ್ದಾಗ ಬಟ್ ವಾಟರ್ ಮಾಲಿಕ್ಯೂಲ್ಸ್ ಇನ್ಸೈಡ್ ಸ್ಟೇ ಆಗಬೇಕಿತ್ತು. ಇನ್ಸ್ಟೆಡ್ ಆಫ್ ದಟ್ ದೇ ಸ್ಟಾರ್ಟ್ ಟು ಮೂವಿಂಗ್ ಅಂಡ್ ಇನ್ಸೈಡ್ ಅಂಡ್ ಔಟ್ಸೈಡ್, ಮೂವ್ ಆಗ್ತಾ ಹೊರಗಡೆ ಒಳಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆನ್ಸ್ ದ ಸೆಲ್ ಬಿಕಮ್ ಫ್ಲಾಸಿಡ್. ಓಕೆ, ಬಟ್ ಹೈಪೋಟಾನಿಕ್ ಸೊಲ್ಯೂಷನ್ ಅಲ್ಲಿ ಇಟ್ಟಾಗ ಅಂದ್ರೆ ಹೊರಗಡೆ ಏನು ಕಾನ್ಸಂಟ್ರೇಷನ್ ಇದೆ ಇದು ಕಡಿಮೆ ಇದೆ, ಸಾಲ್ಟ್ ಕಾನ್ಸಂಟ್ರೇಷನ್ ಒಳಗಡೆ ಜಾಸ್ತಿ ಇದೆ. ಹೆನ್ಸ್ ವಾಟರ್ ಮಾಲಿಕ್ಯೂಲ್ ಹೊರಗಡೆಯಿಂದ ಒಳಗಡೆ ಮೂವ್ ಆಗುತ್ತೆ, ಸೆಲ್ ಬಿಕಮ್ ಟರ್ಜಿಡ್. ಓಕೆ, ಈ ಆಸ್ಮೋಸಿಸ್ ಪ್ರೋಸೆಸ್ ಅನ್ನ, ಪ್ಲಾಸ್ಮೋಲೈಸಿಸ್ ಪ್ರೋಸೆಸ್ ಅನ್ನ ನಾವು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ, ಎಜುಕೇಶನ್ ಪರ್ಪಸ್ಗೆ ನಮಗಿದು ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಥರ್ಡ್ ಸಿಗ್ನಿಫಿಕೆನ್ಸ್ ಬಂದು ಥೆರಪ್ಯೂಟಿಕ್ ಸಿಗ್ನಿಫಿಕೆನ್ಸ್. ಥೆರಪ್ಯೂಟಿಕ್ ಸಿಗ್ನಿಫಿಕೆನ್ಸ್ ಅಂದ್ರೆ ಈ ಯಾವ್ಯಾವ ಥೆರಪಿನಲ್ಲಿ ಈ ಆನಿಯನ್ ಪೀಲ್ಸ್ ಎಲ್ಲ ನಾವು ಬಳಸ್ಕೊಳ್ತೀವಿ ಅಂತ ಅರ್ಥ. ಓಕೆ, ಇಲ್ಲಿ ಆಂಟಿ ಆಕ್ಸಿಡೆಂಟ್, ದ ಫ್ಲಾವನಾಯ್ಡ್ ಪಿಗ್ಮೆಂಟ್ ಅಂತ ಹೇಳಿದ್ವಿ, ಕ್ವಿಸರ್ಟಿನ್ ಇದೆ. ಈ ಕ್ವಿಸರ್ಟಿನ್ ಏನ್ ಮಾಡುತ್ತೆ, ದಟ್ ಸ್ಕ್ಯಾವೆಂಜ್ ಫ್ರೀ ರ್ಯಾಡಿಕಲ್ಸ್ ಸ್ಕ್ಯಾವೆಂಜ್ ಮಾಡೋದ್ರಿಂದ ದಟ್ ರೆಡ್ಯೂಸಸ್ ದಿ ಆಕ್ಸಿಡೇಟಿವ್ ಸ್ಟ್ರೆಸ್. ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದು? ದ ಕ್ವಿಸರ್ಟಿನ್ ಕಾಂಪೊನೆಂಟ್. ಓಕೆ, ಇನ್ನೊಂದು ಆಂಟಿ ಡಯಾಬಿಟಿಕ್. ಯಾಕೆ ಆಂಟಿ ಡಯಾಬಿಟಿಕ್ ಅಂದ್ರೆ ದಟ್ ಆಕ್ಚುಲಿ ಇನ್ಕ್ರೀಸಸ್ ದಿ ಇನ್ಸುಲಿನ್ ಸೆನ್ಸಿಟಿವಿಟಿ. ಇನ್ಸುಲಿನ್ ಸೆನ್ಸಿಟಿವಿಟಿನ ಇದೇನ್ ಮಾಡುತ್ತೆ, ಇನ್ಕ್ರೀಸ್ ಮಾಡಿಕೊಂಡು ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಇಟ್ ಪ್ರಿವೆಂಟ್ ದ it helps in reduce the type 2 diabetes. ಟೈಪ್ 2 ಡಯಾಬಿಟೀಸ್ನ ಟ್ರೀಟ್ ಮಾಡಲಿಕ್ಕೆ, ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಇದನ್ನ ಬಳಸ್ಕೊಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್. ಯಾಕೆ ಅಂದ್ರೆ ಇಟ್ ಇನ್ಹಿಬಿಟ್ ದ ಕ್ವಿಸರ್ಟೈನ್ ಅಂತ ಹೇಳಿದ್ವಲ್ಲ, ದಟ್ ಇನ್ಹಿಬಿಟ್ ಟ್ಯೂಮರ್ ಗ್ರೋತ್. ಟ್ಯೂಮರ್ ಗ್ರೋತ್ ಆಗೋದನ್ನ ಇದು ಸಪ್ರೆಸ್ ಮಾಡ್ತಾ ಹೋಗುತ್ತೆ. ಇಂಡ್ಯೂಸಸ್ ಅಪಾಪ್ಟೋಸಿಸ್. ಅಪಾಪ್ಟೋಸಿಸ್ನ ಇದು ಇಂಡ್ಯೂಸ್ ಮಾಡ್ತಾ ಹೋಗುತ್ತೆ. ಅಂಡ್ ಪ್ರಿವೆಂಟ್ ಮೆಟಾಸ್ಟಾಸಿಸ್. ಮೆಟಾಸ್ಟಾಸಿಸ್ ಅಂದ್ರೇನು? ಒಂದ್ ಕಡೆ ಟ್ಯೂಮರ್ ಇತ್ತು ಬಾಡಿನಲ್ಲಿ, ಸೊ ಇಲ್ಲಿಂದ ಏನಾಗುತ್ತೆ, ಅದು ಡಿಸ್ಪ್ಯಾಚ್ ಆಗಿ ಅಂದ್ರೆ ಒಂದೊಂದೇ ಪಾರ್ಟ್ಸ್ ಬೇರೆ ಕಡೆ ಎಲ್ಲ ಡಿಸ್ಪ್ಯಾಚ್ ಆಗಿಬಿಟ್ಟು ಬೇರೆ ಇನ್ನೊಂದೆಲ್ಲೋ ಕಡೆ ಟ್ಯೂಮರ್ ಫಾರ್ಮೇಶನ್ ಆಗುವಂಥದ್ದು. ಓಕೆ, ದಿಸ್ ಇಸ್ ದ ಫೈನಲ್ ಸ್ಟೇಜ್ ಆಫ್ ವಾಟ್? ಕ್ಯಾನ್ಸರ್. ಅಂದ್ರೆ ಇದು ಒಂದು ಕಡೆ ರಿಸ್ಟ್ರಿಕ್ಷನ್ ಆಗೋದಿಲ್ಲ, ಈಗ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿನಲ್ಲಿ ಎಲ್ಲಾ ಕಡೆ. ಆ ಕಂಡೀಷನ್ ಅಂತ ಕರಿತೀವಿ ಮೆಟಾಸ್ಟಾಸಿಸ್. ಆ ಮೆಟಾಸ್ಟಾಸಿಸ್ ಕಂಡೀಷನ್ ಕೂಡ ಇದೇನ್ ಮಾಡುತ್ತೆ, ಆದಷ್ಟು ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಓಕೆ, ಯಾವುದು ಇದರಲ್ಲಿರೋ ಕೆಮಿಕಲ್ ಕಾಂಪೊನೆಂಟ್ಸ್. ಮೇನ್ಲಿ ಈ ಆನಿಯನ್ ಪೀಲ್ ಎಕ್ಸ್ಟ್ರಾಕ್ಟ್ ಯಾವ್ಯಾವ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಬ್ರೆಸ್ಟ್ ಕ್ಯಾನ್ಸರ್, ಒಂದು ಕೊಲಾನ್ ಕ್ಯಾನ್ಸರ್ ಅಂಡ್ ದಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಇವರು ಬಳಸ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಎಸ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ. ಸೊ ದಟ್ಸ್ ವೈ ದೇ ಯೂಸ್ ಟು ಟ್ರೀಟ್ ಅಗೇನ್ಸ್ಟ್ ದಿ ಫಂಗಲ್ ಇನ್ಫೆಕ್ಷನ್ಸ್, ಬಿಕಾಸ್ ಇಟ್ಸ್ ಆಂಟಿ ಫಂಗಲ್ ಪ್ರಾಪರ್ಟಿ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಒಂದು ಗ್ರಾಮ್ ಇದು ಆಂಟಿ ಬ್ಯಾಕ್ಟೀರಿಯಲ್ ಅಂದ ತಕ್ಷಣ ಓನ್ಲಿ ಗ್ರಾಮ್ ಪಾಸಿಟಿವ್ ಅಥವಾ ಗ್ರಾಮ್ ನೆಗೆಟಿವ್ ವಿರುದ್ಧ ಹೋರಾಡುತ್ತೆ ಅಂತಲ್ಲ. ದಿ ಫೈಟ್ ಅಗೇನೆಸ್ಟ್ ಬೋತ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ಸ್ಟೆಫೈಲೋಕಾಕಸ್ ಆರಿಯಸ್. ಇದೇನ್ ಕಾಸ್ ಮಾಡುತ್ತೆ, ಆಕ್ಚುಲಿ ಬಾಯ್ಲರ್ಸ್ ಅಂತ ಕರಿತೀವಿ, ಚಿಕ್ಕ ಮಕ್ಕಳಲ್ಲಾಗುತ್ತೆ. ಈ ತುಟಿ ಹತ್ರ, ಬಾಯಲ್ಲಿ, ಕೈಗಳ ಸಂದಿನಲ್ಲಿ ಚಿಕ್ಕ ಚಿಕ್ಕ ನೀರು ತುಂಬಿರ್ತಾರ ಗುಳ್ಳೆಗಳಾಗುತ್ತೆ ಅಂಡ್ ಹೈಲಿ ಕಂಟಾಜಿಯಸ್ ಆಗಿರುತ್ತೆ. ಆಮೇಲೆ ಗ್ಯಾಸ್ಟ್ರೋ ಎಂಟರೈಟಿಸ್ ಕೂಡ ಆಗುತ್ತೆ ಇದರಿಂದ, ಅಂದ್ರೆ ಫುಡ್ ಪಾಯ್ಸನಿಂಗ್ ಕೂಡ ಆಗುತ್ತೆ. ಅದನ್ನೆಲ್ಲವನ್ನೂ ಕೂಡ
ಕಾಸ್ ಮಾಡೋದು ಈ ಬ್ಯಾಕ್ಟೀರಿಯಾ. ಈ ಕೊಲೈ ಏನು ಮಾಡುತ್ತೆ, ಆಲ್ರೆಡಿ ಗೊತ್ತಿದೆ, ಫುಡ್ ಪಾಯ್ಸನಿಂಗ್ ಆಗುತ್ತೆ ಆ್ಯಂಡ್ ಅದರ್ ಮೆಡಿಕಲ್ ಕಂಡೀಷನ್ಸ್ ಕೂಡ ಇಲ್ಲಿ ಕಾಸ್ ಆಗುತ್ತೆ. ಇದನ್ನ ಟ್ರೀಟ್ ಮಾಡಲಿಕ್ಕೂ ಕೂಡ ಆನಿಯನ್ ಪೀಲ್ ಎಕ್ಸ್ಟ್ರಾಕ್ಟ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಆಂಟಿ ಇನ್ಫ್ಲಮೇಟರಿ ಕೂಡ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಕ್ವಿಸಲ್ಟೈನ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ದೀವಿ, ಬಿಕಾಸ್ ಇದೇನು ಮಾಡುತ್ತೆ, ಇಟ್ ಇನ್ಹಿಬಿಟ್ pro-inflammatory cytokines. pro-inflammatory cytokines in the body ಇದನ್ನ ಇನ್ಹಿಬಿಟ್ ಮಾಡ್ತಾ ಹೋಗುತ್ತೆ ಇವುಗಳ ಆಕ್ಟಿವಿಟಿನ. ಯಾವ್ಯಾವು pro-inflammatory cytokines ಅಂದರೆ TNF alpha and interleukin 6 and IL-1 beta. Okay, mainly these two we are going to observe in obese individuals ಅಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಯಾರು obese ಪೀಪಲ್ಸ್ ಇದ್ದಾರೆ, ಒಬೆಸಿಟಿ ಇರೋದು, ಅವರಲ್ಲಿ ನಾವು ಈ ಎರಡು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಜಾಸ್ತಿ ಇರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ವಾಟ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಆನಿಯನ್ ಪೀಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ ಪ್ರೆಸ್ ಮಾಡೋದು ಮರಿಬೇಡಿ.